ಮಂಡ್ಯದಿಂದ ಹಾಸನ್ಗೆ ಹೋಗೋದು ನನಗೆ ಇವಾಗಂತೂ ರಿಸ್ಕೇ ಅನ್ಸ್ತಿಲ್ಲ. ಬೆಳಿಗ್ಗೆ ಹೋಗಿ ಸಂಜೆ ಬಂದ್ಬಿಡ್ತೀನಿ. ಇವತ್ತು ಅಷ್ಟೇ ನನ್ನ ಹಸ್ಬೆಂಡ್ ಆ ಕಡೆಯಿಂದ ಒಬ್ನೇ ಬರಬೇಕು, ಬಾ ನೀನು ಇಬ್ರು ಒಟ್ಟಿಗೆ ಬರೋಣ ಅಂತಂದ್ರು ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೊರಟೆ. ಅಮ್ಮ ಕೂಡ ಊರಿಗೆ ಹೋಗಿದ್ರು, ಆ ಕಡೆಯಿಂದ ಕರ್ಕೊಂಡು ಬಂದ್ರೆ ಆಯ್ತು ಅಂತಂದ್ಬಿಟ್ಟು ಬಸ್ಸಲ್ಲೆಲ್ಲ ಸ್ನಾಕ್ಸ್ ತಿನ್ಕೊಂಡು ಫೈನಲಿ ಹಾಸನ್ ಬಸ್ ಸ್ಟ್ಯಾಂಡ್ ರೀಚ್ ಆದ್ರು. ನನ್ನ ಹಸ್ಬೆಂಡ್ ಇನ್ನೂ ಬಂದೇ ಇರಲಿಲ್ಲ. ನನಗಂತೂ ತುಂಬಾ ಹೊಟ್ಟೆ ಹಸ್ವಾಗ್ತಿತ್ತು, ಅದಕ್ಕೆ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನೇ ಸ್ವಲ್ಪ ಪಲಾವ್ ತಗೊಂಡು ತಿನ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಫೈನಲಿ ನನ್ನ ಗಂಡ ಬಂದ್ರು, ಅವ್ರೊಬ್ರೇ ಬರ್ಬೇಕು ಅನ್ನೋದಕ್ಕೋಸ್ಕರ ಹೋಗಿದ್ದಾಯ್ತು ಅಷ್ಟೇ ಇವತ್ತು ನನ್ನ ಹಾಸನ್ಗೆ. ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಅವ್ರದ್ದು ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತಂತೆ. ನಾನು ಊರಿಗೆ ಬರ್ಬೇಕು ಅಂದ್ರೆ ಈ ಕೆಲಸ ಮುಗಿಸ್ಬೇಕಿಲ್ಲ ಅಂತ ನಾನು ಬರಕ್ಕಾಗಲ್ಲ ಅಂತ ಅವ್ರ ಬಿಲ್ಡಿಂಗ್ ಹತ್ರ ಕರ್ಕೋಗಿ ಅವ್ರ ಕೆಲಸ ಮುಗಿಸಿ ಬರೋಷ್ಟರಲ್ಲಿ ಎಲ್ಲಿ ನೋಡ್ರು ಪೆಟ್ರೋಲೇ ಸಿಗ್ತಾ ಇರಲಿಲ್ಲ. ಫೈನಲ್ ಎಲ್ಲೋ ಒಂದ್ ಕಡೆ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಅಮ್ಮ ಕೂಡ ರೆಡಿ ಆಗಿದ್ರು. ಅಲ್ಲಿ ನೋಡಿದ್ರೆ ನನಗೆ ಶಾಕ್ ಆಗೋಯ್ತು, ಯಾಕೆ ಅಂತ ನಮ್ಮ ಆಂಟಿ ಪಾಪು ಕೂಡ ಅವನಿಗೆ ಸಮ್ಮರ್ ಹಾಲಿಡೇಸ್ ಸಿಕ್ತಲ್ಲ ಅಂತ ಅವನು ಕೂಡ ಹೊರಟಿದ್ದ. ಸರಿ ಅಂತ ಅಂದ್ಬಿಟ್ಟು ಅವನು ಕರ್ಕೊಂಡು ಅಮ್ಮನ್ನು ಕರ್ಕೊಂಡು ಫೈನಲಿ ಮಂಡ್ಯಕ್ಕೆ ರಿಟರ್ನ್ ಹೊರಟ್ವಿ. ಬಿಸಿಲು ಜಾಸ್ತಿ ಅಲ್ಲ ಅಂತ ಅಂದ್ಬಿಟ್ಟು ಎಳ್ನೀರ್ ಕುಡಿಯೋಣ ಅಂತ ಹೇಳಿದ್ರೆ ಆ ಎಳ್ನೀರು ಕೂಡ ಚೆನ್ನಾಗಿರ್ಲಿಲ್ಲ, ಆ ಬಿಸಿಲಿ ಕೂಡ ಅದು ಕೂಡ ಒಂಥರ ಆಗ್ಬಿಟ್ಟಿತ್ತು. ಫೈನಲಿ ಹೆಂಗೋ ಬೇಕ್ರಿ ಹತ್ರ ಬಂದು ನನ್ನ ತಮ್ಮನ ಹತ್ರ ಮನೆಗೆ ಇಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ತಿರ್ಗಾ ಬೇಕ್ರಿಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇಬ್ರು ಹೊರಟಿದ್ವಿ. ನಮ್ಮ ಪಾಪನು ಕೂಡ ಜೊತೆಗೆ ಕರ್ಕೊಂಡು ಹೋದ್ವಿ. ಬೇಕ್ರಿಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ನನ್ನ ತಮ್ಮನ ಜೊತೆ ಎಲ್ಲ ಮಾತಾಡ್ಕೊಂಡು ಮನೆಗೆ ಬಂದ್ರೆ ನಮ್ಮಮ್ಮ ಈ ಮಿನಿ ಫ್ಯಾನ್ ಹಾಕೊಂಡು ಅಳಿಮ ಹಿಂಗೋಸ್ಕರ ಒಬ್ಬಿಟ್ಟು ಮಾಡ್ತಾ ನಿಂತಿತ್ತು. ಇವತ್ತಿಗಿಷ್ಟೇ. ಫಾಲೋ ಮಾಡಿದೆ ಅಂತ ಹೋಗ್ಬೇಡಿ, ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗುವ, ಬಾಯ್.